ಅಂದ್ರೆ ಜಸ್ಟ್ ನೀವ್ ಈಗ ಏನ್ ಮೆಜೆಕ್ಟ್ ಮಾಡಿದ್ರೆ ಅದು ನೋಡಿ ಅದನ್ನ ಇನ್ಸ್ಪೈರ್ಡ್ ಆಗಿ ಅವ್ನ್ ಕಳಿಸ್ತಾನೆ ಇರ್ತಾನೆ ಅವಾಗ ಹುಡುಗ. ಅಂದ್ರೆ ನೋಡಿನೂ ಕಲಿಬಹುದಾ ಇದನ್ನೆಲ್ಲ? ಐ ಮೀನ್ ಥಿಂಕ್ ಮಾಡ್ತಾರೆ, ಹಾ ಥಿಂಕ್ ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ. ಅಂದ್ರೆ ಒಂಥರ ಎಕ್ಸ್ಟ್ರಾ ತಲೆ ಇರ್ಬೇಕ. ಸೀರಿಯಸ್ಲಿ ನಾವು ನೋಡಿದವರಿಗೆ ಅನ್ಸಿಲ್ಲ ಅದು ಹೇಗ್ ಮಾಡಿದ್ರಿ, ಇವನ್ ಆ ಚಿಕ್ಕ ನಂಬರ್ ಇಂದ ಅದು ಹೇಗ್ ಮಾಡಿದ್ರಿ ನಿಜ ಅನ್ಸಲ್ಲ. ಬಟ್ ರಿವೀಲ್ ಮಾಡಿದ್ ನೀವ್ ಹೇಳ್ಕೊಟ್ಟಿದ್ದು ಮಾಡಕ್ ನಮಗೆ ಕಷ್ಟ ಆಯ್ತು. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯಾಜಿಕ್. ನೀವು ನಾನು ಮಾಡೋದನ್ನಂತೂ ಯಾರು ಫೈಂಡ್ ಔಟ್ ಮಾಡಲ್ಲ, ನಾನಾಗಿದ್ದು ನಾನು ರಿವೀಲ್ ಮಾಡೋದನ್ನು ಯಾರು ಮಾಡಲ್ಲ. ಈಗ ರೋಪ್ತು ನಾನು ಟೀಚ್ ಮಾಡಿದ್ದದು, ಅದು ನಾನು ಹೇಳ್ಕೊಟ್ಟಿದ್ದಲ್ಲ, ಐ ಮೀನ್ ನಾನು ಮಾಡಿದ್ದಲ್ಲ, ಟೀಚ್ ಮಾಡಿದ್ದು. ಸೊ ನಾ ಟೀಚ್ ಮಾಡಿರೋದನ್ನೇ ನನ್ನ ಎದುರುಗಡೆ ಯಾರು ಮಾಡಲಿಲ್ಲ. ಸೊ ಆ ಥರ ಅಷ್ಟೇ. ಸೊ ಅಂದ್ರೆ ನೀವು ಮ್ಯಾಜಿಕ್ ಹೇಳ್ಕೊಡ್ತಾ ಇರ್ತೀರಾ? ಹೇಳ್ಕೊಡ್ತೀನಿ, ಯಾರೇ ಕೇಳಿದ್ರು ಹೇಳ್ಕೊಡ್ತೀನಿ ಮ್ಯಾಜಿಕ್. ಅಂದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಆ ಥರ ಏನಾದ್ರು ಕ್ಲಾಸಸ್ ಥರ ಮಾಡ್ತೀನಿ ಸಿಂಪಲ್ ಆಗಿ. ಈಗ ಮನೆಗೆ ಒಂದು 4-5 ಮಕ್ಳು ಬರ್ತಾರೆ, ಸೊ ಆ 4-5 ಮಕ್ಳಿಗೆ ಮಾಡ್ತೀನಿ. ಅಮೌಂಟ್ ಈಸ್ಕೊಂಡೇ ಮಾಡ್ತೀನಿ, ಯಾಕೆಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಫ್ರೀಯಾಗಿ ಹೇಳ್ಕೊಟ್ರೆ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸಮ್ಟೈಮ್ಸ್ ಫ್ರೀಯಾಗೂ ಮಾಡಿದ್ದೀನಿ. ಫ್ರೀಯಾಗಿ ಮಾಡಿದಾಗ ಈಗ ಕಲಿಯೋ ರೀತಿಗೂ ಕಾಸು ಕೊಟ್ಟು ಮಾಡಿದಾಗ ಕಲಿಯೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ನಮಗೇನಂದ್ರೆ ಶ್ರದ್ಧೆಯಿಂದ ಕಲಿಬೇಕು. ಅಮೌಂಟು ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಆದರೂ ಬರೋರು ಶ್ರದ್ಧೆಯಿಂದ ಕಲಿಬೇಕು. ಸರ್ ನಾನು ನಾರ್ಮಲಿ ನನ್ನ ಮ್ಯಾಜಿಕ್ಸ್ ಎಲ್ಲ ನೋಡಿದಾಗ ನನಗೊಂದು ಕ್ಯೂರಿಯಾಸಿಟಿ ಇರ್ತಿತ್ತು, ಏನೇನೋ ತರಿಸ್ತಾರೆ ಅಲ್ಲ ಇವರು ಮ್ಯಾಜಿಕ್ ಮಾಡಿ ಅಂತ. ಹಂಗೆ ಒಂದಿಷ್ಟು ದುಡ್ಡು, ಒಂದಿಷ್ಟು ಚಿನ್ನ, ಒಂದಿಷ್ಟು ಕಾರ್, ಮನೆ ಇದನ್ನೆಲ್ಲ ತರಿಸ್ಬೋದು ಅಲ್ವಾ? ಏನ್ ಬೇಕಾದ್ರೂ ತರಿಸ್ಬೋದು, ಬಟ್ ಮ್ಯಾಜಿಕ್ ಮಾಡ್ಬೇಕಷ್ಟೇ. ಅದಕ್ಕೆ ಅದು ತರಿಸ್ಬೋದಾ? ಏನ್ ಬೇಕಾದ್ರೂ. ಓಕೆ, ಹಾಗಿದ್ರೆ ನಮ್ಮ ನೆಕ್ಸ್ಟ್ ಶೋಲ್ ಬಂದಾಗ ನನಗೊಂದು ದೊಡ್ಡ ಕಾರ್ ತರಿಸ್ಕೊಟ್ಬಿಡಿ ಸರ್, ನೀವು ಮ್ಯಾಜಿಕ್ ಮಾಡಿ. ಇವಾಗಲೇ BMW ಕಾರ್ ತಗೋಬೋದಾಗಿದ್ದು, ನೀವು ಬರಲಿಲ್ಲ, ಅವ್ರು ಯಾರೋ ಬೇರೆಯವ್ರು ಬಂದ್ರು ಅಷ್ಟೇ. ಐ ಥಿಂಕ್ ನೀವು ಮಾಡಿದ ಮ್ಯಾಜಿಕ್ಗೆ ನಾನು ಬಂದಿದ್ರು ನಿಜವಾಗ್ಲೂ ನಂಗೂ 5 ಸ್ಟಾರ್ ಚಾಕ್ಲೇಟೇ ಸಿಗ್ತಾ ಇತ್ತು. ಯಾಕೆ ನಿಮ್ಮನ್ನ ನೀವೇ 5 ಸ್ಟಾರ್ ಚಾಕ್ಲೇಟ್ಗೆ ಸೀಮಿತ ಮಾಡ್ಕೋತೀರಾ? ಓಕೆ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಎದುರುಗಡೆನೆ ಕಾರ್ಡ್ ಕೊಟ್ಟೆ, ನಿಮ್ಮ ಎದುರುಗಡೆನೆ ಇದಿತ್ತು, ನಿಮ್ಮ ಎದುರುಗಡೆನೆ ಆ ಹುಡುಗಿಗೆ ಲೀಡ್ ಕೊಟ್ಟೆ, ಇದಲ್ವಮ್ಮ ಅಂತ. ನಾನು ಅಷ್ಟು ಲೀಡ್ ಕೊಟ್ಟಾದ್ಮೇಲೆ ಆ ಹುಡುಗಿ ಅದಲ್ಲ ಆದ್ಮೇಲೆ ನಾನೇನು ಮಾಡೋಕ್ಕಾಗುತ್ತೆ? ಸ್ಮಾರ್ಟ್ ಆಗಿ ಹೇಳ್ತಿದ್ರೆ. ಓಕೆ ಸರ್, ಆಮೇಲೆ ಇತ್ತೀಚೆಗೆ ಕೆಲವೊಂದು ಮ್ಯಾಜಿಕ್ ಶೋಸ್ ಕಡಿಮೆ ಆಗ್ತದೆ ಅಂತೆಲ್ಲ ಕೇಳ್ತೀವಿ. ಅಂದ್ರೆ ಅಷ್ಟಾಗಿ ಮುಂಚೆ ಇದ್ದಿದ್ದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅದು ಕ್ರೇಜ್ ಇಲ್ಲ ಅಂತ. ಹೌದಾ? ಕ್ರೇಜ್ ಸಿಕ್ಕಾಬಟ್ಟೆ ಇದೆ ಮ್ಯಾಜಿಕ್ಗೆ. ಅದು ಹೆಂಗೆ ಅಂದರೆ ಸೇಮ್ ಸಿನಿಮಾ ಥರನೇ ಮ್ಯಾಜಿಕ್ ಕ್ರೇಜ್ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ಇವಾಗ ಏನಾಗಿದೆ ಅಂದರೆ ಆ್ಯಸ್ ಯೂಶುವಲ್ ಸೋಷಿಯಲ್ ಮೀಡಿಯಾ ಬಂದಾಗ ಎಲ್ಲ ಫೀಲ್ಡ್ ಅವ್ರಿಗೂ ಒಂದು ಆಪ್ ಇಟ್ಟಿದೆ. ಅದು ಎಲ್ಲ ಫೀಲ್ಡಲ್ಲೂ ಅದು ಕಾಮನ್ ಅಷ್ಟೇ. ಈಗ ಮೊದಲು ಯಾರು ಒಬ್ಬ ಗುರ್ತಿರೋ ಪರ್ಸನ್ ಬಂದರೆ ಸಾಕು, ಸೆಲೆಬ್ರಿಟಿ ರೇಂಜಿಗೆ ನೋಡ್ತಿದ್ವಿ. ಇವಾಗ ಸಮ್ಟೈಮ್ ಸೆಲೆಬ್ರಿಟಿಗಳು ಬಂದ್ರೇ ಗುರ್ತಿರೋ ಪರ್ಸನ್ ಥರ ನೋಡ್ತಾರೆ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಎಲ್ಲ ಸ್ಟಾರ್ಸ್ಗಳಾಗೋಗಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಮೊದಲು ನಿಮಗೆಲ್ಲ ವೆಲ್ ನೋನ್ ಪರ್ಸನ್ನು ಇಡೀ ಕರ್ನಾಟಕದಲ್ಲಿ 10,000 to 15,000 ಜನ ಇದ್ರು. ಇವಾಗ 2 to 3 ಲಕ್ಷ ಜನ ಇದ್ದಾರೆ ಫೆಮಿಲಿಯರ್ ಫೇಸ್ಗಳು. ಅದು ನಾನು ಮೊದಲು ಅಂದರೆ 20 ವರ್ಷದಿಂದ ಅಲ್ಲ, ಈಗ ಒಂದು 7-8 ವರ್ಷದಿಂದ ಹೇಳ್ತಾ ಇರೋದು, 6-7 ವರ್ಷದಿಂದ 10,000 ಜನ ಇದ್ದಾರೆ ಅಷ್ಟೇ ಫೆಮಿಲಿಯರ್ ಫೇಸ್. ಇವಾಗ ಏನಿಲ್ಲ ಅಂದ್ರೆ 2 ಲಕ್ಷ ಪ್ಲಸ್ ಆಗ್ಬಿಟ್ಟಿದ್ದಾರೆ. ಸರ್, ಹಾಗಿದ್ರೆ ಇವತ್ತು ಹೊಸ ವರ್ಷ ಇದೆ, 2024 ತುಂಬಾ ಚೆನ್ನಾಗಿ ಮುಗಿಸಿದೀವಿ. ಸೊ ನೀವು ಅನ್ಕೊಂಡಿದ್ದೆಲ್ಲ 2024ರಲ್ಲಿ ಆಗಿದ್ಯಾ? ನಿಮ್ಮ ಏಮ್ ಇತ್ತು ಅದೆಲ್ಲ ಆಗಿದ್ಯಾ? ನಾನು ಅನ್ಕೊಂಡಿರೋದು ಆಗಲ್ಲ. ಹೌದಾ? ಯಾಕೆಂದ್ರೆ ಲೈಫಲ್ಲಿ ನನ್ನ ಪ್ರಕಾರ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಏನಾರು ಒಂದು ಅಚೀವ್ ಮಾಡ್ಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು ಅನ್ಕೊಂಡಿದ್ದೀನಿ. ನಾರ್ಮಲ್ ಆಗಿರ್ಬೇಕು, ಇದು ಬಿಟ್ರೆ ಒಳ್ಳೇದು. ಈ ಅಚೀವ್ ಮಾಡ್ಕೊಳಕ್ ಹೋದಾಗ ಟೆನ್ಷನ್ ಆಗ್ತಾನೆ ಇರುತ್ತೆ, ಅಯ್ಯೋ ನಾನು ಇದು ಮಾಡ್ಬೇಕಲ್ಲ ಅದು ಮಾಡ್ಬೇಕಲ್ಲ ಅಂತ. ಸೊ ನನಗೇನೋ ಒಂದು ಆಸೆ, ಏನೇನೋ ಒಂದಷ್ಟು ಮೈಂಡಲ್ಲಿ ಓಡ್ತಿರೋದ್ರಿಂದ ನಾನು ಅನ್ಕೊಂಡಿರೋದು 2024ರಲ್ಲೂ ಆಗಿಲ್ಲ, 23ರಲ್ಲೂ ಆಗಿಲ್ಲ, 2000ದಿಂದನೂ ಆಗಿಲ್ಲ. ಸೊ ಮೋಸ್ಟ್ಲಿ 2025ಕ್ಕೂ ಆಗುತ್ತೆ ಇಲ್ಲ ಅನ್ಕೊಂಡಿದ್ದೀರಾ ಸರ್? ಹೇಳಿ. ಅದನ್ನ ಅದಾದ್ಮೇಲೆ ಹೇಳ್ತೀನಿ. ಹೇಳ್ಬಿಟ್ಟು ಮಾಡೋದಕ್ಕೆ ನಾನು ಎಷ್ಟು ಸರ್, ನಾವೆಲ್ಲ ಕಾಮನ್ ಪರ್ಸನ್ಸ್ಗಳು, ಆಗಾದ್ಮೇಲೆ ಹೇಳ್ಬೇಕು. ಅಲ್ಲ, ಏನೊಂದು ಗೋಲ್ ಇಟ್ಕೊಂಡಿದ್ದೀರಾ ಅಂತ ನಮಗೂ ಗೊತ್ತಾಗುತ್ತೆ. ನನ್ ಗೋಲ್ ಹೇಳಿದ್ರೆ ಎಲ್ಲಾರು ಈಗ ನೀವು ನಗ್ತಿರೋದಲ್ಲ, ಎಲ್ಲಾರು ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಅದನ್ನ ದೊಡ್ಡದಾಗೇನೋ ಏಮ್ ಇಟ್ಕೊಂಡಿದ್ದೀರಾ? ಹಂಗೆ ಹೇಳ್ಬೋದು, ಅನ್ಕೋಬಹುದು. ಅದು ಹಿಂಟ್ ಕೊಡಲ್ಲ ಏನು ಅಂತ? ಅಲ್ಲ, ಹಿಂಟ್ ಕೊಡಲ್ಲ ಅಂತ. ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾನು ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು, ಆರ್ಟಿಸ್ಟ್ ಅಲ್ಲ ಹೀರೋ ಆಗ್ಬೇಕು ಅಂತ ಬಂದಿದ್ದು. ಆಮೇಲೆ ಗೊತ್ತಾಯ್ತು ಹೀರೋ ಆಗ್ಬೇಕು ಅಂದ್ರೆ ಒಂದು ಬ್ಯಾಕಲ್ಲಿ ದುಡ್ಡಿರ್ಬೇಕು, ಇಲ್ಲ ವಿ ಆರ್ ಬಿಲಾಂಗ್ಸ್ ಟು ಸಮ್ ಅದರ್ ಫೆಮಿಲಿಯರ್ ಫೇಸ್ ಆಗಿರ್ಬೇಕು ನಮ್ಮ ಫ್ಯಾಮಿಲಿಯಿಂದ ಯಾರು ಅಂತ. ಅವೆರಡು ಇಲ್ದೇ ಇರೋ ಕಾರಣ ಏನ್ ಮಾಡ್ಬೋದು ಅಂದಾಗ ಈ ಸರ್ಕಸ್ ಅನ್ನೋದು ಗೊತ್ತಾಯ್ತು. ಆ ರೀತಿ ಸರ್, ಟ್ಯಾಲೆಂಟ್ ಇದ್ರೆ ಆಗ್ಬೇಕಿದೆ. ಟ್ಯಾಲೆಂಟ್ ಇದ್ರೆ ಇಂಡಸ್ಟ್ರಿಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಯಾರೋ ಒಬ್ರು ಇಬ್ಬರು ಲೈಫಲ್ಲಿ ಆಗುತ್ತೆ. ಆ ಒಬ್ರು ಇಬ್ರು ಎಂಟ್ರಿ ಆದಾಗ 1.5 ಲಕ್ಷದಿಂದ 2 ಲಕ್ಷ ಜನ ನ್ಯೂಟ್ರಲ್ ಆಗಿರ್ತಾರೆ. ಆ ನ್ಯೂಟ್ರಲ್ ಆಗಿರೋರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಆಸೆ ಏನಂತ ಸರ್, ಸ್ಟಾರ್ ಆಗಬೇಕು ಅಂತಾನೆ ಅಲ್ವ ಸರ್? ಪ್ರತಿಯೊಬ್ಬರು ಸ್ಟಾರ್ ಆಗ್ತಾರ? ಈಗ ಒಬ್ರು ಸೂಪರ್ ಸ್ಟಾರ್ ಹೆಸರು ತಗೊಂಡ್ರೆ
ವಿತೌಟ್ ಬ್ಯಾಕ್ಗ್ರೌಂಡ್ ಇರೋರು, ಅವ್ರು ಎಂಟ್ರಿ ಆದಾಗ 1-2 ಲಕ್ಷ ಜನ ಎಂಟ್ರಿ ಆಗಿರ್ತಾರೆ, ಎಲ್ಲರೂ ನ್ಯೂಟ್ರಲ್. ಈಗ ಎಷ್ಟು ಅವ್ರ ಜೊತೆ ಇದ್ದವ್ರು ಕೂಡ ಟೈಮ್ ಚೆನ್ನಾಗಿತ್ತು ಅಂದ್ರೆ ಸುಮ್ಮನಿದ್ರು ಎಲ್ಲೋ ಕರ್ಕೊಂಡು ಹೋಗುತ್ತೆ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲೋ ಇದ್ರು ಏನೂ ಮಾಡೋಕ್ಕಾಗಲ್ಲ. ಅದೊಂದು ನಾನು ತುಂಬಾ ಹತ್ತಿರದಲ್ಲಿ ಫೀಲ್ ಮಾಡಿದ್ದೀನಿ. ಅಂದ್ರೆ 2025ಕ್ಕೆ ಈಗ ಅದೇ ಕಳೆದ ವರ್ಷದ ಏನ್ ಆಸೆ? ಏನಿಲ್ಲ, ಕಂಟಿನ್ಯೂ ಅಷ್ಟೇ. 24ರಲ್ಲಿ ಏನ್ ಟ್ರೈ ಮಾಡಿದ್ವಿ ಅದನ್ನೇ ಟ್ರೈ ಮಾಡ್ತಾ ಇರೋದಷ್ಟೇ. ಹೀಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಅದೇ ಬ್ರದರ್ ಜೊತೆ ನಾನು ಮಾತಾಡ್ತಾ ಇದ್ದೆ, ಲಕ್ಷ್ಮೀನಾರಾಯಣ್ ಬ್ರೋ ಹತ್ರ. ಬ್ರೋ ನೋಡಿ, ಒಬ್ರು ಕಾಂಟ್ರವರ್ಸಿಟಿ ಮಾಡಿದ್ದಾರೆ, ಅದನ್ನ 2 ಅವರ್ 3 ಅವರ್ ಪ್ರೋಗ್ರಾಮ್ ಮಾಡಿದ್ದಾರೆ. ನಾನು ಮಾಡಿರೋ ಮ್ಯಾಜಿಕ್ನ 1-2 ನಿಮಿಷನೂ ಹಾಕಿಲ್ಲ. ನಂದನ್ನ ಹಾಕ್ಬೇಡಿ, ನನಗೆ ಗೊತ್ತು ಆ ಹೀರೋ ಅಷ್ಟು ಸ್ಟಾರ್ಡಮ್ ಇಲ್ಲ ಅಥವಾ ಅವು ಬೇರೆ ಇದಿಲ್ಲ ಅಂತ. ಸುದೀಪ್ ಸರ್ ಎಂಥ ದೊಡ್ಡ ಸ್ಟಾರ್ಡಮ್, ಅವ್ರ ಜೊತೆಗೆ ಮಾಡಿರೋದು ನಾನು. ಅಟ್ಲೀಸ್ಟ್ ಅದನ್ನಾರು ಹಾಕ್ಬೋದಲ್ಲ, ಅದನ್ನು ಹಾಕಿಲ್ಲ. ಅವ್ರು ಅಲ್ಲೋದ್ರು, ಇಲ್ಲಿ ನಿಂತಿದ್ದಾರೆ, ಈಗ ಕಾರ್ ಇಳಿತಿದ್ದಾರೆ, ಈಗ ದೇವಸ್ಥಾನಕ್ಕೂ ಎಲ್ಲನೂ ಹಾಕ್ತಿದ್ದಾರೆ. ನನಗೆ ಅವ್ರದ್ದು ಹಾಕಿರೋದು ಒಂದು ಚೂರು ಬೇಜಾರಿಲ್ಲ, ಹಾಕ್ಲಿ, ಎಲ್ಲರೂ ನಮ್ಮವರೇ. ಬಟ್ ಅವ್ರದ್ದು 2 ಅವರ್ ಆಗ್ತವ್ರು, ನಮ್ದನ್ನ 2 ನಿಮಿಷ ಹಾಕಕ್ಕೆ ಟೈಮ್ ಇಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಈಗ ನಾನು ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಕೇಳೋಕ್ಕಾಗುತ್ತೆ ಆ ನ್ಯೂಸ್ಗಳನ್ನ, ಯಾಕೆ ನಂದು ಹಾಕಿಲ್ಲ ಅಂತ. ನಮ್ಮ ಕನ್ನಡ ನ್ಯೂಸ್ಗಳನ್ನೇ ನಾ ಕೇಳಬೇಕು, ಯಾಕಂದ್ರೆ ನಾ ಕನ್ನಡಿಗ, ನಮಗೆ ಸಿಗ್ತಾ ಇಲ್ಲ. ನನಗೆ ಬೇಡ, ಸುದೀಪ್ ಸರ್ ಜೊತೆ ಮಾಡಿದ್ದೀನಿ, ಅದಕ್ಕಾದ್ರೂ ಒಂದು ಇದು ಬೇಡವಾ ಅಂತ. ಸೀರಿಯಸ್ಲಿ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ಅದನ್ನು ಹಾಕೋರು, ಮ್ಯಾಜಿಕ್ ಮಾಡಿದ್ದನ್ನು. ಬಟ್ 1-2 ಚಾನಲ್ ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದೀನಿ, ಅವರು ಅದನ್ನು ಹಾಕೇ ಇಲ್ಲಪ್ಪ. ಹಾಗನ್ಬಿಟ್ಟು ಅವರಿಬ್ಬರ ಮೇಲೆ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದು ರಿಕ್ವೆಸ್ಟ್ ಅಷ್ಟೇ, ನೀವು ಆ ಪ್ರೋಗ್ರಾಮ್ಗೆ 2 ಅವರ್ 3 ಅವರ್ ಕೊಡ್ತಿದ್ದೀರಾ, ಯಾರೋ ಬಂದರು, ರಿಲೀಸ್ ಆದ್ರು, ಇದು ಮಾಡಿದ್ರು ಅಂತ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಯಾಕಂದರೆ ಎಲ್ಲರ ಆಶೀರ್ವಾದ ನಮ್ಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನನಗೆ. ಹಾಗಾಗಿ ನಾನು ಅದು 2 ಅವರ್ 3 ಅವರ್ ಕೊಟ್ಟವ್ರು, ಇದಕ್ಕೊಂದು 2 ನಿಮಿಷ ಯಾಕೆ ಕೊಡ್ತಿಲ್ಲ ಅಂತ. ಹಂಗಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಯ್ತಾ ಲೈಫಲ್ಲಿ ಕಾಂಟ್ರವರ್ಸಿಟಿ ಅನ್ನೋದು. ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೆಯುತ್ತೆ ಅವ್ರು ಅದನ್ನೇ ಟ್ರೆಂಡಿಂಗ್ ಅಲ್ಲಿ ಏನೂ ಇರಲ್ಲ ನನ್ನ ಪ್ರಕಾರ. ಎಲ್ಲ ಏನೋ ಒಂದೊಂದು ಟ್ರೆಂಡಿಂಗ್ ಮಾಡ್ಬಿಡ್ತಾರೆ. ಅದರಲ್ಲಿ ಇತ್ತೀಚೆಗೆ ಕೆಲವ್ರ ಮೈಂಡ್ ಸೆಟ್ ಅನ್ಬಾರ್ದು, ಹಲವರು ಮೈಂಡ್ ಸೆಟ್ ಏನಾಗಿದೆ ಅಂದರೆ, ನೆಗೆಟಿವ್ ಮಾತಾಡೋಣ, ಏನಾದ್ರು ಒಂಥರ ಬೇರೆ ರೀತಿ ಒಂದಷ್ಟು ಜನಕ್ಕೆ ಡಿಸ್ಕಸ್ಟಿಂಗ್ ಆಗೋ ರೀತಿ ಮಾತಾಡೋಣ, ಅದರಿಂದ ಒಂದು ಬೇರೆ ರೀತಿ ಪ್ರಮೋಷನ್ ಆಗುತ್ತೆ, ಅದರಿಂದ ಒಂದಷ್ಟು ವೇದಿಕೆಗಳು ಸಿಗುತ್ತೆ ಅನ್ನೋಂಗಾಗಿದೆ. ಅದೊಂದು ಕಡೆ ನಿಜನೂ ಆಗ್ತಾ ಇದೆ. ಈಗ ನಾನು ಮೆಜಿಷಿಯನ್ ನನಗೇ ಕೊಡಿ ಅಂತ ಅಂತಿಲ್ಲ, ಜಗ್ಲರ್ಸ್ ಇದ್ದಾರೆ, ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಅಂಥವ್ರನ್ನ ಒಂಚೂರು ಸಾಧ್ಯವಾದರೆ ಕನ್ಸಿಡರ್ ಮಾಡಿ ಅಂತ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅದೇ ಹೇಳ್ತಾರಲ್ಲ ಸರ್, ಒಳ್ಳೇದಕ್ಕೆ ಬೇಗ ಸಕ್ಸಸ್ ಸಿಗಲ್ಲ, ಕೆಟ್ಟದಕ್ಕೆ ಬೇಗ ಸಿಕ್ಬಿಡುತ್ತೆ. ಸೊ ಎಲ್ಲ ಜಾಸ್ತಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ, ನಾವು ಇದನ್ನ ಮಾಡಿದ್ರೆ ಬೇಗ ಫೇಮಸ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಒಂದು ಕೆಟ್ಟದ್ದು ಮಾಡಿದ್ರೆ ಪ್ರತಿಷ್ಠಿತ ದೊಡ್ಡ ಚಾನಲಿಂದ ಕರೆ ಬರುತ್ತೆ, ಬನ್ನಿ ಈ ಪ್ರೋಗ್ರಾಮ್ ನಡೀತಿದೆ ಅಂತ. 100 ಒಳ್ಳೇದು ಮಾಡಿದ್ರೆ ಅದು ಲೆಕ್ಕನೇ ತಗೊಳ್ಳಲ್ಲ ಅವರು. ನಾನು ಅದಕ್ಕೇನೆ ಓಕೆ ಸರಿ ಆಯಿತು, ಈಗ ನಾವೇನು ಮಾಡ್ಬೇಕು ಅದನ್ನು ಮಾಡಬೇಕಲ್ಲ, ಯಾವುದು ನಮ್ಮ ಕೈಯಲ್ಲಿಲ್ಲ ಅಂದ್ಬಿಟ್ಟು ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಅದೇ ಹಾಗೂ ಹೇಳ್ತಾರಲ್ಲ ಸರ್, ಶಾರ್ಟ್ ಆಗಿ ಸಿಕ್ಕಿದೆ ಯಶಸ್ಸು ಜಾಸ್ತಿ ದಿನ ಉಳಿಯಲ್ಲ. ಸೊ ಈ ಥರ ಹಾರ್ಡ್ ವರ್ಕ್ ಮಾಡ್ಕೊಂಡು ನಿಧಾನಕ್ಕೆ ಸಿಕ್ಕಿದ್ದು ತುಂಬ ಎತ್ತರದಲ್ಲಿ ತಗೊಂಡೋಗುತ್ತೆ, ತುಂಬ ವರ್ಷಗಳ ಕಾಲ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ. ಹೌದಾ? ಇಲ್ಲ, ಹಂಗೆ ಹೋಪ್ಫುಲ್ಲಿ ನಾವು ಹಂಗೆ ಅಂದ್ಕೊಂಡಿದ್ದೀವಿ ಅಷ್ಟೇ. ಸರ್ ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು. ಸೊ ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳು. 2025ರಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ನೆರವೇರಲಿ, ಸುಖ ಸೌಖ್ಯ ಭೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿಯಾಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಆ ಗುರುತಿಸೋ ಕಲೆ ನಮ್ಮ ಗ್ಯಾರಂಟಿ ನ್ಯೂಸಲ್ಲಿರೋ ಪ್ರತಿಯೊಬ್ಬರಲ್ಲೂ ಇದೆ. ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ, ಹಾಗೆ ನನ್ನ ಕರೆಸಿರೋ ನನ್ನ ಪ್ರೀತಿಯ ಬ್ರದರ್ ಆದ ಲಕ್ಷ್ಮೀನಾರಾಯಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ವಿಶ್ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮ್ಯಾಜಿಕ್ ರಂಗ ಅವರು ನಮ್ಮ ಚಾನೆಲ್ಗೆ ಒಂದು ಅದ್ಭುತವಾಗಿ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ರಂಜಿಸಿದ್ರು. ನೀವು ಕೂಡ ಇವರ ಮ್ಯಾಜಿಕ್ ಶೋನ ಬುಕ್ ಮಾಡಬೇಕು ಅಂತ ಅಂದ್ರೆ ಆನ್ಲೈನಲ್ಲಿ ಇವರ ಕಾಂಟ್ಯಾಕ್ಟ್ ಸಿಗುತ್ತೆ, ಸೊ ಬುಕ್ ಮಾಡ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.